ಆತ್ಮೀಯರೇ, 5 ನಿಮಿಷ ಮಾತಾಡ್ಬೋದಾ? ನನಗೆ ಗೊತ್ತು ಸಮಯ ಆಗಿದೆ ಅಂತ ಹೇಳಿ. 5 minutes ಕ್ಲೋಸ್ ಮಾಡ್ಕೊಳ್ಳೋಣ. ಹೂನಾ? ಹೂನಾ? ಓಕೆ. ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗಿ ಮಾತಾಡಿದ್ರೆ ಎಲ್ಲರೂ ಸಹ. 2ನೇ ಸೆಷನಲ್ಲಿ, ಸಂಜೆಯ ಸೆಷನಲ್ಲೂ ಸಹ ಪ್ರಸಂಗ ಮಾಡಿದಂತಹ ಪ್ರತಿ ವಿದ್ಯಾರ್ಥಿಯೂ ಸಹ ಸಾಕಷ್ಟು ಎಲ್ಲರಿಗೂ ಬೇಕಾಗಿರುವಂತಹ ಮಾತುಗಳು, ಎಲ್ಲರಿಗೂ ಅರ್ಥ ಆಗುವಂತಹ ರೀತಿಯಲ್ಲಿ, ಎಲ್ಲರಿಗೂ ಮನಮುಟ್ಟುವಂತಹ ರೀತಿಯಲ್ಲಿ ಜೋರಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿದ್ದೀರಾ. ಯಾರೂ ಹೆದರಲಿಲ್ಲ. ತುಂಬ ತುಂಬ ಸಂತೋಷ. ತುಂಬ ಹೃದಯದ ಕೃತಜ್ಞತೆಗಳು ಸಭೆಯ ಪರವಾಗಿ. ಓಕೆ. ಈಗ ಮೆಚ್ಚಿಕೊಂಡಂತಹ ವಿಚಾರ ಏನು ಅಂತ ಹೇಳಿದ್ರೆ, ಮಾತಾಡಿದಂತಹ ವಿದ್ಯಾರ್ಥಿಗಳ ಬಗ್ಗೆ ಟೈಮನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರಿ. ಫಸ್ಟ್ ಪಾಯಿಂಟ್, ಟೈಮ್ ಕರೆಕ್ಟಾಗಿ ಫಾಲೋ ಆಯಿತು. ಸೆಕೆಂಡ್ ಸೆಷನಲ್ಲಿ ಎಲ್ಲೂ ಸಹ ಆ ಕಡೆ ಈ ಕಡೆ ಆಗಲಿಲ್ಲ. ಇನ್ನು ಅದಕ್ಕಿಂತ ಮುಖ್ಯವಾಗಿರುವಂಥ ವಿಚಾರ ಏನು ಅಂದರೆ, ಸಾಕಷ್ಟು ಜನ ಇದು ನಿನ್ನೆಯಿಂದ ಪ್ರಸಂಗ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಮಾಡಿದಂತಹ ಸಾಕಷ್ಟು ವಿದ್ಯಾರ್ಥಿಗಳು ಇದನ್ನು ಮಾಡಿದ್ರು. ಅವರು ಪ್ರಸಂಗದಲ್ಲಿ ಎಲ್ಲವನ್ನೂ ಸಹ ಮಾತಾಡಿದ ನಂತರ ಸಾಕಷ್ಟು ವಿದ್ಯಾರ್ಥಿಗಳು ಕೊನೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ, ನನಗೆ ತಿಳಿದ ಮಟ್ಟಕ್ಕೆ ನಾನು ಮಾತಾಡಿದ್ದೀನಿ, ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ತಮ್ಮ ಪ್ರಾರ್ಥನೆಗಳಲ್ಲಿ ಕೇಳ್ಕೊಂಡ್ರಿ. ತುಂಬ ತುಂಬ ದೊಡ್ಡ ವಿಚಾರ ಪ್ರಿಯರೇ. ಯಾಕಂದರೆ ನೀವೊಂದು ವಿಚಾರವನ್ನು ಮಾತಾಡಿದ್ದೀರಾ ಅಂತ ಹೇಳಿದಾಗ ಕಲಿಯುವಂಥ ಹಂತದಲ್ಲಿ, ಇನ್ಫ್ಯಾಕ್ಟ್ ಎಲ್ಲರೂ ಮಾಡಬೇಕಾಗಿರುವಂಥದ್ದು, ಬರೀ ಕಲಿಯುವಂಥವ್ರಲ್ಲ, ನಾವೆಲ್ಲರೂ ಸಹ ಕಲಿತು ನಾವೆಲ್ಲರೂ ಪಾಲಿಸಬೇಕಾಗಿರುವಂತಹ ವಿಚಾರ ಇದು. ನಾವೊಂದು ಸಭೆಯ ಮುಂದೆ ಒಂದು ಪ್ರಕಟಣೆಯನ್ನು, ಒಂದು ಬೋಧನೆಯನ್ನು ಹೇಳಿದ ನಂತರ ನನಗೆ ಗೊತ್ತಿಲ್ಲದ ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸಿ ತಂದೆ, ಇಲ್ಲಿ ಕೇಳಬೇಕಾಗಿಲ್ಲ. ಅಟ್ಲೀಸ್ಟ್ ನಿಮ್ಮ ಪರ್ಸ್ನಲ್ ಪ್ರಾರ್ಥನೆಗಳಲ್ಲಿ ಅದನ್ನು ಕೇಳ್ಕೊಳ್ಳಿ. ಆ ಮನಸ್ಥಿತಿ, ನಾನೇನಾದರೂ ತಪ್ಪು ಮಾಡಿದರೆ ನನಗೆ ಕ್ಷಮಿಸಿ ತಂದೆ, ನನಗೆ ತಿಳಿದ ಮಟ್ಟಕ್ಕೆ, ತಿಳಿದ ಮಾತ್ರಕ್ಕೆ ನಾನು ಹೇಳಿದ್ದೇನೆ ಅಂತ ಅನ್ನುವಂತಹದ್ದು ಮೆಚ್ಚಿಕೊಂಡಂತಹ ವಿಚಾರ ನೀವು ಮಾತಾಡಿದಂತಹ ಮಾತುಗಳಲ್ಲಿ. ಓಕೆ. ಇದಾದ ನಂತರ, ಸಭೆಯಾದ ನಂತರ ಮಾಡಬೇಕಾಗಿರುವಂತಹ 2 ಕೆಲಸಗಳು ಏನು ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ನಿಮ್ಮ ಪ್ರಸಂಗಗಳನ್ನು ನೀವೇ ಕೇಳುವಂತಹದ್ದು. ಲೈವಲ್ಲಿದೆಯಲ್ವಾ? ನಿಮ್ಮ ಪ್ರಸಂಗಗಳನ್ನು ಹಾಕ್ಕೊಂಡು ನೀವು ಪ್ಲೇ ಮಾಡಿ ಕೇಳಬೇಕು. ಒಂದು ಪೇಪರ್ ತಗೊಂಡು ಇದು ಹೆಂಗಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗಾಗಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸಹ. ಯಾವಾಗಲೂ ಸಹ ಇಂಪ್ರೂವ್ ಆಗಲಿಕ್ಕೆ ರೂಮ್ ಇದ್ದೇ ಇರುತ್ತಲ್ವ, ಇಂಪ್ರೂವ್ ಆಗಲಿಕ್ಕೆ ಜಾಗ ಇದ್ದೇ ಇರುತ್ತಲ್ವ. ನಮ್ಮನ್ನು ನಾವು ಇನ್ನೂ ಪರಿಶುದ್ಧರಾಗಬೇಕು. ಅದಕ್ಕೊಂದು ಅಂತ್ಯ ಇಲ್ಲ, ಡೆವಲಪ್ ಆಗಲಿಕ್ಕೆ ಒಂದು ಅಂತ್ಯ ಇಲ್ಲ ಈ ರೀತಿಯಾಗಿರುವಂಥ ವಿಚಾರಗಳಲ್ಲಿ. ಸೊ ನಿಮ್ಮ ಪ್ರಸಂಗಗಳನ್ನು ನೀವು ಹಾಕ್ಕೊಂಡು ಕೇಳಿ. ಇದು ಇನ್ನೂ ನೆಕ್ಸ್ಟ್ ಟೈಮ್ ನನಗೊಂದು ವೇಳೆ ಇದೇ ಪ್ರಸಂಗ ಕೊಟ್ಟರೆ ಇನ್ನೂ ಯಾವ ಥರ ನಾನು ಮಾಡ್ತಾ ಇದ್ದೆ ಅನ್ನುವಂತಹದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಕೊಟ್ಟಾಗ ಅದನ್ನು ಅಳವಡಿಸ್ಕೊಳ್ಳಿ. ಹೀಗೆ ನೀವು ಪ್ರಸಂಗಿಕರಾಗಿ, ಇನ್ನೂ ಬೆಟರ್ ಪ್ರಸಂಗಿಕರಾಗಿ ಪ್ರತಿನಿತ್ಯವೂ ಸಹ ಬೆಳೀತಾ ಹೋಗ್ತೀರಾ. ಅದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಏನು? ಈಗ ನೀವೇನು ನೋಡಿದ್ದೀರಾ, ತಂದೆಯವರು ಮಾತಾಡಿರುವಂತಹ ಮಾತುಗಳಲ್ಲಾಗಿರ್ಬೋದು, ಅಥವಾ ರಾಮೋಣ್ಣನವರು ಮಾಡ್ತಿರುವಂತಹ ಕೆಲಸ, ಈ ಸಭೆಯನ್ನು ಅವ್ರು ಹೇಗೆ ನಿರ್ವಹಿಸ್ತಿರುವಂತಹದ್ದು ಅಂತ ಹೇಳಿ ನೀವು ನೋಡಿದ್ದೀರಾ. ಒಂದು ವೇಳೆ ನೀವು ನಿಮ್ಮ ಊರುಗಳಿಗೆ ನೀವು ಹೋಗ್ತೀರಾ, ಪ್ರತಿ ವಾರವೂ ಸಹ ಒಂದು ಚಿಕ್ಕದಾಗಿ ಒಂದು ಕೂಟವನ್ನು 10 ಜನ 15 ಜನ ಸೇರಿ ಆರಾಧನೆ ಮಾಡ್ತೀರಾ ಪ್ರತಿ ಭಾನುವಾರವೂ ಸಹ. ಅಲ್ಲಿ ಇದೇ ರೀತಿ ಅಲ್ಲಿರುವಂತಹ ಸಂಘವನ್ನು ನಡೆಸಬೇಕು ಅಂತ ನಿಮಗೆ ಅನಿಸುತ್ತಾ? ಅನಿಸುತ್ತಾ? ಡಿಸೆಂಟ್ರಲೈಸೇಷನ್ ಅಂತ ಹೇಳಿ ಕರಿತೇವೆ. ಅಂದರೆ ಬಿಟ್ಟು ಕೊಡಬೇಕು, ಕೆಲಸಗಳನ್ನು ಬಿಟ್ಟು ಕೊಡಬೇಕು. ಬಿಟ್ಟು ಕೊಡುವಂತಹದ್ದು ಅಂದರೆ, ನಿಮ್ಗೊಂದು 15 ಜನ ಸೇರಿ ಒಂದು ಸಂಘ ಏರ್ಪಟ್ಟಿದೆ ಅಂತ ಅಂದ್ಕೊಳ್ಳಿ. ಆ 15 ಜನ ಸೇರಿ ಏರ್ಪಟ್ಟಾಗ ನಾನೇ ಪ್ರಾರ್ಥನೆ ಮಾಡಬೇಕು, ನಾನೇ ಬೋಧನೆ ಮಾಡಬೇಕು, ನಾನೇ ನಡೆಸ್ಕೊಡ್ಬೇಕು, ನಾನೇ ಎಲ್ಲವನ್ನು ಮಾಡಬೇಕು, ನಾನೇ ಕೊನೆ ಪ್ರಾರ್ಥನೆನೂ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರಬಾರ್ದು ನಮ್ಮಲ್ಲಿ. ನಾವಿಲ್ಲಿಂದ ಏನಾದರೂ ಕಲ್ತ್ಕೊಂಡು ಹೋಗ್ತಿದ್ದೀವಿ ಅಂದರೆ ಇದೆ ಏನು, ನೀವು ಎಲ್ಲರನ್ನು ಬೆಳೆಸಬೇಕು. 15 ಜನ ಕೂಡಿ ಒಂದು ಸಭೆ ಏರ್ಪಟ್ಟಿದೆ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಊರುಗಳಲ್ಲಿ ಅಂತ ಹೇಳಿದ್ರೆ, ಅಷ್ಟು ಜನರಲ್ಲಿ ಎಲ್ಲರನ್ನೂ ಬೆಳೆಸಬೇಕು ನೀವು. ಒಬ್ಬರಿಗೆ ಪ್ರಾರ್ಥನೆ ಕೊಡಿ, ಒಬ್ಬರ ಕೈಯಲ್ಲಿ ಹಾಡು ಹೇಳಿಸಿ, ಒಬ್ಬರ ಕೈಯಲ್ಲಿ ಚಿಕ್ಕದಾಗಿ ಒಂದು ಪ್ರಸಂಗ ಮಾಡಿಸಿ, ಅವ್ರಿಗೆ ಇನ್ನೂ ಬರಲಿಲ್ಲ ಅಂತ ಹೇಳಿದ್ರು ಎಂಕರೇಜ್ ಮಾಡಿ, ಮೋಟಿವೇಟ್ ಮಾಡಿ. ಹೌದಲ್ವಾ? ಯಾಕೆಂದರೆ ನಮ್ಮ ಸಭಾಪಾಲಕರು ಅದನ್ನು ನಮಗೆ ಮಾಡುತ್ತಿದ್ದಾರೆ, ನೀವು ಅದನ್ನು ಇನ್ನೊಬ್ಬರಿಗೆ ಮಾಡಬೇಕು. ಇದನ್ನು ಕಲಿಬೇಕಾಗಿರುವಂತಹ ವಿಚಾರ. ಓಕೆ. ಹಾಗಿದ್ರೆ ಏನು ಮಾಡಬೇಕು? ಕೂಟ ಆದ ನಂತರ ಫಸ್ಟ್ ಪಾಯಿಂಟ್, ನಿಮ್ಮ ಪ್ರಸಂಗವನ್ನು ನೀವು ಕೇಳಬೇಕು. 2ನೇದಾಗಿ, ನೀವು ಇಲ್ಲಿ ಕಲ್ತಿರುವಂತಹ ಈ ಡಿಸೆಂಟ್ರಲೈಸೇಷನ್, ಇನ್ನೊಬ್ಬರನ್ನು ಪ್ರೋತ್ಸಾಹಿಸುವಂತಹದ್ದು, ಇನ್ನೊಬ್ಬರನ್ನು ಮುಂದೆ ತಳ್ಳಿ ಮೋಟಿವೇಟ್ ಮಾಡುವಂತಹದ್ದು, ಇದನ್ನು ಕಲಿಬೇಕು. ಓಕೆ. ಇನ್ನೊಂದು ವಿಚಾರ ಇದೆ, ಇದು ಹೊಗಳುವಂತಹದ್ದಲ್ಲ. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಹೇಳ್ತೀನಿ. ಬೇಜಾರು ಮಾಡ್ಕೊಳ್ಳಲ್ವಾ? ಖಂಡಿತವಾಗಿ. ಓಕೆ. ಹಾಗಾದರೆ ನಿಮ್ಮ ಪ್ರಸಂಗಗಳಲ್ಲಿ ತಿದ್ದುಕೊಳ್ಳಬಹುದಾಗಿರುವಂತಹ ವಿಚಾರ ಇತ್ತು ಅಂತ ನಿಮಗನ್ನಿಸ್ತಾ? ಹೌದು, ಇದೆ.
ಆದರೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನೀವು ಪ್ರಸಂಗ ಈಗಾಗಲೇ ಮಾಡಿರುವಂಥ ರೀತಿಯ ಬಗ್ಗೆ ತುಂಬ 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 ಖುಷಿ, ಸಂತೋಷ ನಮ್ಮೆಲ್ಲರಿಗೂ ಇದೆ. ತಿದ್ದುಕೊಳ್ಳಬೇಕಾಗಿರುವಂತಹ ನೀವು ಆಟೋಮ್ಯಾಟಿಕ್ಕಾಗಿ ತಿದ್ದುಕೊಳ್ತೀರ ಮುಂದೆ ಹೋಗ್ತಾ ಹೋಗ್ತಾ ಅಂತ ನಾವು ನಂಬ್ತಿದ್ದೀವಿ. ನೀವು ಹೇಳಿದಂತಹ ಕಂಟೆಂಟ್ನ ಬಗ್ಗೆ ನಮಗೆ ಪ್ರಾಬ್ಲಮ್ ಇಲ್ಲ, ಅದನ್ನು ನೀವು ತಿದ್ದುಕೊಳ್ತೀರ. ಆದರೆ ಯಾಕೋ ಬಿಹೇವಿಯರಲ್ಲಿ ಒಂದು ಚಿಕ್ಕ ವ್ಯತ್ಯಾಸ ಕಾಣಿಸ್ತಿದೆಯೇನೋ ಅಂತ ಅನ್ನಿಸ್ತು. ಬಿಹೇವಿಯರ್, ನಡವಳಿಕೆ, ಯಾವ ನಡವಳಿಕೆ ಬಗ್ಗೆ ಮಾತಾಡ್ತಿದ್ದೀವಿ ಇಷ್ಟಕ್ಕೂ? ಒಂದು ಚಿಕ್ಕ ಉದಾಹರಣೆ ನೋಡೋಣ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಾಲಾಗಿ ಕೂತಿರುವಂತಹ ನಿಮಗೆ ಗೊತ್ತು, ಹೌದಲ್ವಾ? ಕೊನೆಯದಾಗಿ ಟೆಸ್ಟ್ ಹತ್ತಿರ ಬರ್ತದೆ ಅಂತ ಹೇಳಿದ್ರೆ ರಿವಿಷನ್ ಕ್ಲಾಸಸಲ್ಲಿ ಒಬ್ಬ ಶಿಕ್ಷಕ ಮಕ್ಕಳನ್ನು ಎಬ್ಬರಿಸಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಮಕ್ಕಳು ಒಬ್ಬೊಬ್ಬರಾಗಿ ಉತ್ತರ ಕೊಡಬೇಕು, ಹೌದಾ? ನಿಜಾನ? ಸಾಲಾಗಿ ಎಲ್ಲರೂ ಕೊಡ್ತಾರಾ ಇಲ್ವಾ? ನೋಡಿದ್ದೀವ ಇದನ್ನು? ಶಿಕ್ಷಕರು ಒಬ್ಬರಾದ ನಂತರ ಒಬ್ಬರಾದ ನಂತರ ಈ ಥರ ಪ್ರಶ್ನೆ ಕೇಳ್ಕೊಂಡು ಬರ್ತಿರ್ತಾರೆ. ಒಬ್ಬೊಬ್ಬ ವಿದ್ಯಾರ್ಥಿ ಉತ್ತರ ಕೊಡ್ತಿರ್ತಾರೆ. ಇದನ್ನು ನಾವು ನೋಡಿದ್ದೀವಲ್ವ? ಮೊದಲನೇ ವಿದ್ಯಾರ್ಥಿ ಉತ್ತರ ಕೊಟ್ಟ ನಂತರ ಎರಡನೇ ವಿದ್ಯಾರ್ಥಿಗೆ ಪ್ರಶ್ನೆ ಕೇಳ್ತಾರಾ ಇಲ್ವಾ ಟೀಚರು? ಕೇಳ್ತಾರ? ಈಗ ಮೊದಲನೇ ವಿದ್ಯಾರ್ಥಿ ಎದ್ದುಬಿಟ್ಟು ನಂದಾಗೋಯ್ತು ಉತ್ತರ ಹೇಳಿ, ನಾನು ಬರ್ತೀನಿ ಟಾಟಾ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ ಅಂತ ನೀವು ಹೇಳಿ. ಏನಾಗತ್ತೆ? ಹೋಗು ಅಂತ ಬಿಡ್ತಾರೆ ಟೀಚರು? ಇಲ್ವಾ? ಏನು ಮಾಡಬೇಕು? ಮೊದಲನೇ ವಿದ್ಯಾರ್ಥಿ ತಾನು ಉತ್ತರ ಕೊಟ್ಟ ನಂತರ ಏನು ಮಾಡಬೇಕು? ಇನ್ನೊಬ್ಬ ವಿದ್ಯಾರ್ಥಿ ಉತ್ತರ ಕೊಡುವಂತಹದ್ದನ್ನು ಕೇಳಬೇಕು. ಏನಕ್ಕೋಸ್ಕರ ಇದನ್ನು ಮಾತಾಡ್ಕೊಂಡ್ವಿ? ಎಲ್ಲರೂ ಅಂತ ನಾನು ಹೇಳ್ತಿಲ್ಲ. ಒಂದು ವೇಳೆ ಯಾರಾದರೂ ಸ್ಕೆಡ್ಯೂಲ್ ನೋಡಿಕೊಂಡು ಪ್ರಸಂಗಕ್ಕೆ 1 ಗಂಟೆ 2 ಗಂಟೆ ಮುಂಚೆ ಬಂದು ಅಥವಾ ಅರ್ಧ ಗಂಟೆ ಮುಂಚೆ ಬಂದು ಪ್ರಸಂಗ ಆಗಿದ ತಕ್ಷಣ ಹೋಗುವಂತಹದ್ದು ಅಥವಾ ಪ್ರಸಂಗ ಆಗಿ 1 ಗಂಟೆಗೆ ಹೋಗುವಂತಹದ್ದು ಮಾಡುವಂತಹದ್ದು ಬೇಡ. ಒಳ್ಳೆಯ ಅಭ್ಯಾಸ ಅಲ್ಲ. ಯಾಕೆ? ನೀವು ಪ್ರಸಂಗ ಮಾಡುತ್ತಿದ್ದೀರಾ, ಅದನ್ನು ಇನ್ನೊಬ್ಬರು ಕೇಳ್ತಿದ್ದಾರೆ. ಅವರು ಪ್ರಸಂಗ ಮಾಡಬೇಕಾದ್ರೆ ನೀವು ಕೇಳಬೇಕು. ವಿದ್ಯಾರ್ಥಿಗಳಿಗಿರಬೇಕಾಗಿರುವಂತಹ ಲಕ್ಷಣ ಅಲ್ವಾ? ಮುಂದೆ ಹೋಗ್ತಾ ಇದೆಲ್ಲವೂ ಸಹ ಡೆವಲಪ್ಮೆಂಟ್ ಆಗಿ ತೊಗೊಂಡು ಹೋಗಬೇಕಾಗಿರುವಂತಹದ್ದು. ಕಂಟೆಂಟಲ್ಲಿ ಪ್ರಾಬ್ಲಮ್ ಇದ್ದರೆ ಪರವಾಗಿಲ್ಲ, ನಾವು ಹೇಳಿದಂತಹ ಕಂಟೆಂಟ್ ಮಟೀರಿಯಲ್ ಏನಿದೆ ಅದರಲ್ಲಿ ಪ್ರಾಬ್ಲಮ್ ಇದ್ದರೆ ಪರವಾಗಿಲ್ಲ, ಅದನ್ನು ನೀವು ಕಲಿತೀರ ಮುಂದೆ. ಆದರೆ ಈ ರೀತಿಯಾಗಿರುವಂಥ ಸ್ಟ್ರಕ್ಚರಲ್ ಬಿಹೇವಿಯರ್ಗಳು ಏನೇನಿದೆ ಇದು ರೂಢಿ ಆಗಬಾರ್ದು. ನೀವು ಯೋಚನೆ ಮಾಡಿ ನೋಡಿ, ಒಬ್ಬ ವಿದ್ಯಾರ್ಥಿ ಫಸ್ಟ್ ಬಂದು ಒಬ್ಬ ವಿದ್ಯಾರ್ಥಿ ಮಾತಾಡ್ತಾರೆ, ಅವ್ರ ಪ್ರಸಂಗ ಆಯಿತು, ಅವ್ರು ಎದ್ದು ಹೋಗ್ತಾರೆ. ಓಕೆ, ಈಗ ಎರಡನೇದಾಗಿ ಇನ್ನೊಬ್ಬ ವಿದ್ಯಾರ್ಥಿ ಬರ್ತಾರೆ, ಅವ್ರ ಪ್ರಸಂಗ ಆಯಿತು, ಅವ್ರು ಹೊರಟೋಗ್ತಾರೆ. ನೀವು ಬರೋಷ್ಟರಲ್ಲಿ ಎಲ್ಲರೂ ಇದೇ ಥರ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಒಬ್ರು ಇರ್ತಾರೆ ನಿಮ್ಮ ಪ್ರಸಂಗ ಕೇಳಲಿಕ್ಕೆ ಇರುವುದಿಲ್ಲ. ಹಾಗಿದ್ರೆ ನಾವೆಲ್ಲರೂ ಸೇರಿ ಮಾಡಬೇಕಾಗಿರುವಂಥದ್ದು ಏನು? ಕೇಳುವಂತಹದ್ರಲ್ಲಿ, ಸತ್ಯವೇದದಲ್ಲಿ ಬರೆದಿರುವಂತಹ ಮಾತು, ಕೇಳುವಂತಹದ್ರಲ್ಲಿ ಹೇಗಿರ್ಬೇಕು ನಾವೆಲ್ಲರೂ ಸಹ? ಅದಿರಬೇಕಲ್ವ ನಮ್ಮಲ್ಲಿ? ಒಬ್ಬರು ಪ್ರಸಂಗ ಮಾಡ್ತಿದ್ರೆ ಇದು ನಿಮ್ಮ ದಿನ, ಇಲ್ಲಿ ನಾವ್ಯಾರು ಪ್ರಸಂಗ ಮಾಡ್ತಿಲ್ಲವಂತು, ಇದು ನಿಮ್ಮ ದಿನ, ನಿಮಗೋಸ್ಕರ ಬಿಟ್ಟು ಕೊಟ್ಟಿರುವಂತಹ ದಿನ ನಮ್ಮ ಸಭಾಪಾಲಕರು, ಹೌದಾ? ಕಲಿಬೇಕು, ನೀವು ಇನ್ನೂ ಹೆಚ್ಚಾಗಿ ಕಲಿಬೇಕು ಅಂತ ಹೇಳಿ ಬಿಟ್ಟು ಕೊಟ್ಟಿರುವಂತಹ ದಿನ, ನಿಮ್ಗೆ ಕೊಟ್ಟಿರುವಂತಹ ಸಮಯ ಸಂಪೂರ್ಣವಾಗಿ. ಅದು ಬೇರೆ ದಿನ ವೆಡ್ನೆಸ್ಡೇ ಥರ್ಸ್ಡೇ ಅಂದರೆ ಪರವಾಗಿಲ್ಲ, ನೀವು ಹೋಗಬೇಕು ಅಂದರೆ ಒಂದು ಕಾರಣ ಇರುತ್ತೆ, ಅರ್ಥ ಆಗತ್ತೆ. ಆದರೆ ಶನಿವಾರನೇ ಅಲ್ವಾ, ನಾಳೆ ಸಂಡೇ ಅಲ್ವಾ, ಎಲ್ಲ ಒಟ್ಟಿಗೆ ಸರ್ವಿಸ್ ಮುಗಿಸ್ಕೊಂಡು ಹೋಗಬಹುದಲ್ವಾ ಅಂತ ಹೇಳಿ ಒಂದು ಒಪಿನಿಯನ್ ಅಷ್ಟೇ. ನೀವು ಯೋಚನೆ ಮಾಡಿ ಇದರ ಬಗ್ಗೆ. ಸೊ ನಾವೆಲ್ಲರೂ ವಿದ್ಯಾರ್ಥಿಗಳು, ಒಬ್ಬರು ಪ್ರಸಂಗ ಮಾಡಬೇಕಾದ್ರೆ ಅವ್ರ ಪ್ರಸಂಗ ಆದ ನಂತರ ಅಲ್ಲೇ ಇರಬೇಕು, ಉಳಿದ ವಿದ್ಯಾರ್ಥಿಗಳು ಮಾತಾಡುವಂತಹದನ್ನು ಅವ್ರು ಕೇಳಬೇಕು. ಈ ರೀತಿ ಇರಬೇಕು. ಇದು ಹೆಲ್ತಿಯಾಗಿರುವಂತಹ ಗ್ರೋತ್, ತುಂಬ ಆರೋಗ್ಯಕರವಾಗಿರುವಂತಹ ಬೆಳವಣಿಗೆ, ನಿಮಗೆ ಹೆಲ್ಪ್ ಮಾಡುತ್ತೆ. 10 ಜನ ಮಾತಾಡುವಂತಹದನ್ನು ನೀವು ಕೇಳಿದಾಗ ನಾವು ಬೆಳಿತೀವ ಇಲ್ವಾ? ಬೆಳಿತೀವ? ಅದು ಇಂಪಾರ್ಟೆಂಟ್. ಓಕೆ, ನಿಮಗೆ ಬೇಜಾರಾಗಿಲ್ಲ ಅಂತ ಹೇಳಿ ಭಾವಿಸ್ತಿದ್ದೀನಿ ಪಾಯಿಂಟನ್ನು ಹೇಳಿದಾಗ. ಇನ್ನು ಅದನ್ನು ಹೊರತುಪಡಿಸಿ, ಇದೊಂದನ್ನು ಹೊರತುಪಡಿಸಿ ನೀವು ಮಾಡಿರುವಂಥ ಎಲ್ಲ ಪ್ರಸಂಗಗಳು, ಎಲ್ಲ ಮೆಸೇಜ್ಗಳು ಸೂಪರ್, ಅದ್ಭುತವಾಗಿತ್ತು. ಓಕೆ, ಇನ್ನೊಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡ್ಕೊಳ್ತೀರಾ? ರಾಮೋಣ್ಣನವರು ಇವತ್ತು ರಾತ್ರಿ ಪ್ರಯಾಣ ಮಾಡ್ತಿದ್ದಾರೆ ಪ್ರಿಯರೇ. ಅವರು ಬರುವಂತಹದ್ದು ಸುಮಾರು, ಅಂದರೆ ಅವರು ಅಲ್ಲಿಂದ ಬಿಡುವಂತಹದ್ದೇ ಸುಮಾರು 11 ಗಂಟೆ ಹತ್ತತ್ರ ಆಗುತ್ತೆ. ಸೊ ರಾತ್ರಿ ಪೂರ್ತಿ ಪ್ರಯಾಣ ಮಾಡಿ ಬೆಳಗ್ಗೆ ಬರಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಅವರ ಪ್ರಯಾಣದ ನಿಮಿತ್ತ ನೀವೆಲ್ಲರೂ ಪ್ರಾರ್ಥಿಸಿ. ಓಕೆ, ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನೆ ಇವತ್ತು ನೀವು ನಡೆಸಿರುವಂತಹ ರೀತಿಗೆ, ನೀವು ನಡೆಸಿರುವಂತಹ ನಿಮ್ಮ ಕ್ರಮಕ್ಕೆ, ನೀವು ನಮ್ಮ ಜೊತೆ ಇದ್ದಂತಹ ನಿಮ್ಮ ಪ್ರೀತಿಗೆ ಧನ್ಯವಾದಗಳು, ಕೃತಜ್ಞತೆಗಳು ಅಪ್ಪ. ನಿಮ್ಮ ಮಕ್ಕಳ ಮೂಲಕ ನಮ್ಮೆಲ್ಲರಿಗೂ ಸಾಕಷ್ಟನ್ನು ತಿಳಿಸ್ಕೊಟ್ಟಿದ್ದೀರ ತಂದೆ. ನಾವು ಸಾಕಷ್ಟನ್ನು ತಿಳ್ಕೊಂಡಿದ್ದೇವೆ. ಕೇಳಿರುವಂತಹ ನಾವು ಅದರ ಪ್ರಕಾರ ನಡ್ಕೊಳ್ಳುವಂತಹ ಮಕ್ಕಳಾಗಿಯೂ, ಹಾಗೆ ನಾವು ಕೇಳಿರುವಂತಹ ಡೆವಲಪ್ಮೆಂಟ್ ಪಾಯಿಂಟ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಂಡು
ಮುಂದೆ ಅದು ಮತ್ತೆ ಆಗದಂತೆಯೂ ಸಹ ನೋಡಿಕೊಳ್ಳುವಂತೆ ನಮ್ಮ ಕೃಪೆ ಕೊಡಿಯಪ್ಪ. ನಾವು ಹೇಳಿರುವಂತಹ ಪ್ರತಿಯೊಂದೊಂದು ಮಾತು ಸಹ ಇನ್ನೊಂದು ಸಾರಿ ಅದೇ ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಾಗ ಇನ್ನೂ ಉತ್ತಮರಾಗಿ ಬೆಳೆಯುವಂತೆ, ಪ್ರತಿನಿತ್ಯವೂ ಕೂತ್ಕೊಂಡು ಕಷ್ಟಪಡುವಂತೆ ನಿಮ್ಮ ವಾಕ್ಯದ ನಿಮಿತ್ತ ಇನ್ನೂ ಹೆಚ್ಚೆಚ್ಚಾಗಿ ಪ್ರತಿನಿತ್ಯವೂ ಪ್ರತಿದಿನವೂ ಬೆಳೀತಾ ಬೆಳೀತಾ ಹೋಗುವಂತಹ ಕೃಪೆಯನ್ನು, ನಿಮ್ಮ ವಾಕ್ಯದ ಮೇಲೆ ಆಸಕ್ತಿಯನ್ನು ನಮಗೆ ದಯಪಾಲಿಸಿ. ನಮ್ಮ ಕೊಟ್ಟಿರುವಂತಹ ಸಭೆಯ ನಿಮಿತ್ತ ನಿಮ್ಮ ಕೃತಜ್ಞತೆಗಳು, ನಮ್ಮ ಕೊಟ್ಟಿರುವಂತಹ ಸಭಾಪಾಲಕರ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ತಂದೆ. ರಾತ್ರಿ ಎನ್ನದೆ ಹಗಲೆನ್ನದೆ ನಿಮ್ಮ ಸೇವೆಯ ನಿಮಿತ್ತ ನಮ್ಮೆಲ್ಲರನ್ನು ಬೆಳೆಸಲಿಕ್ಕೋಸ್ಕರ ಅವ್ರು ಪಡ್ತಿರುವಂತಹ ಕಷ್ಟ, ದೈಹಿಕ ಶ್ರಮೆ, ಮಾನಸಿಕ ಯೋಚನೆಗಳು ನಿಮಗೆ ಗೊತ್ತು ತಂದೆ. ಪ್ರತಿಯೊಂದೊಂದನ್ನು ಸಹ ನೀವು ನೋಡುತ್ತಿದ್ದೀರಾ ಅಂತ ಹೇಳಿ ನಾವು ನಂಬ್ತಿದ್ದೀವಿ ಅಪ್ಪ. ಪ್ರತಿಯೊಂದೊಂದು ನಿಮ್ಮ ಚಿತ್ತಾನುಸಾರವಾಗಿ ಒದಗಿಸ್ಕೊಡ್ತಿದ್ದೀರಾ, ಕೊಡ್ತಿರ್ತೀರಾ ಅಂತ ಹೇಳಿ ಮುಂದೆಯೂ ಸಹ ನಾವು ನಂಬ್ತಿದ್ದೀವಿ ಅಪ್ಪ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರು ತಾವು ಮಾಡಿರುವಂತಹ ಬೋಧನೆ, ತಮ್ಮ ಸ್ಥಳಗಳಿಗೆ ತಾವು ಹೋದ ನಂತರವೂ ಸಹ ಒಂದು ಆತ್ಮವನ್ನು ರಕ್ಷಿಸಬೇಕು ಅನ್ನುವಂತಹ ಅದೇ ಹಂಬಲ, ಇಲ್ಲಿಯವರು ತೋರಿಸಿದಂಥ ಅದೇ ಹಂಬಲ, ಇಲ್ಲಿಯವರು ತೋರಿಸ್ತಿರುವಂತಹ ಅದೇ ಆಸಕ್ತಿ ಅಲ್ಲೂ ಸಹ ಇರುವಂತೆ, ಸಾಕಷ್ಟು ಜನರನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬರುವಂತೆ ಈ ರೀತಿ ಈಗ ಅವರು ಯಾವ ಸಭೆಯ ಒಂದು ಭಾಗವಾಗಿದ್ದಾರೋ ಈ ಸಭೆಯನ್ನು ಅವರೂ ಒಂದು ಸಭೆಯನ್ನು ಸ್ಥಾಪನೆ ಮಾಡಿ ಕ್ರಿಸ್ತನ ಸಭೆಗೆ ಅವಿಭಾಜ್ಯ ಅಂಗವಾಗಿ ಅಲ್ಲಿರುವಂತಹ ಜನರ ಹೆಚ್ಚೆಚ್ಚಾಗಿ ಬೆಳೆಸಿ ಬೇರೆ 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 ಪ್ರಾಂತ್ಯದಲ್ಲಿ ನಿಮ್ಮ ಸಭೆಯ ವಿಸ್ತರಣೆಗೋಸ್ಕರ ಅವರು ಕೆಲಸ ಮಾಡಿ ಸಾಕಷ್ಟು ಹೆಚ್ಚೆಚ್ಚಾದ ಜನರನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಡ್ಬರುವಂತಹ ಭಾಗ್ಯವನ್ನು, ಕೃಪೆಯನ್ನು ಅವರು ಕೊಟ್ಟು ನಡೆಸಿ. ಅದಕ್ಕೆ ಬೇಕಾಗಿರುವಂತಹ ಜ್ಞಾನ, ಬುದ್ಧ, ವಿವೇಕಗಳನ್ನು ಅವರು ಕೊಟ್ಟು ನಡೆಸಿ. ಪ್ರತಿಯೊಂದನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತಾ ನಾಳೆ ನಡಿಬೇಕಾಗಿರುವಂತಹ ಕಾರ್ಯಕ್ರಮವು ನಿಮ್ಮ ಪಾದದಡಿಯಲ್ಲಿ ಸಮರ್ಪಿಸ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂಥ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ವಂದನೆಗಳು ಪ್ರಿಯ.